ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಶುಕ್ರವಾರದ ಲಾಗ್ ಆಗಿರುತ್ತೆ. ತುಂಬ ಲೇಟಾಗಿ ಬರ್ತಾ ಇದೆ. ಯಾಕೆ ಅಂದರೆ ನನಗೊಂದು ಸ್ವಲ್ಪ ಗಂಟಲು ಹಿಡ್ಕೊಂಡಂಗೆ ಆಗಿತ್ತು. ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು. ಸೊ ಅದಕ್ಕೋಸ್ಕರ ತುಂಬ ಲೇಟಾಗಿ ಈ ಲಾಗನ್ನು ಬರ್ತಾ ಇದೆ. ಎಡಿಟಿಂಗ್ ಎಲ್ಲ ಆಯಿತು. ಸೊ ವಾಯ್ಸ್ ಓವರ್ ಕೊಡೋದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕಿತ್ತು. ಗಂಟಲು ಹಿಡ್ಕೊಂಡ್ಬಿಟ್ಟಿತ್ತಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಲಾಗನ್ನು ತುಂಬ ಲೇಟಾಗಿ ಬರ್ತಾಯಿದೆ. ಸಾರಿ ಫ್ರೆಂಡ್ಸ್. ಇದು ಶುಕ್ರವಾರ ಆಗಿತ್ತಲ್ವ. ಸೊ ಬೆಳಗ್ಗೆ ಬೇಗ ಎದ್ಬಿಟ್ಟಿದೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಪೂಜೆ ಮಾಡ್ಕೊಂಡ್ಬಿಡೋಣ ಇವತ್ತು. ಎಲ್ಲ ದೇವರೆಲ್ಲ ವಾಶ್ ಮಾಡಿಬಿಟ್ಟಿದೆ. ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದುಬಿಟ್ಟಿದೆ. ಇವಾಗ ಆಚೆ ಕಡೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ರಂಗೋಲಿ ಚಿಕ್ಕದಾಗಿರೋ ಒಂದು ರಂಗೋಲಿ ಹಾಕ್ಕೊಂಡು ಇವಾಗ ದೇವರೆಲ್ಲ ತೆಗೆದ್ಬಿಟ್ಟಿದೆ. ವಾಶ್ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಮಗ ಇಲ್ಲ ಅಂದರೆ ಹಾಸ್ಟೆಲ್ಗೆ ಬಿಟ್ಟಿದ್ದೀವಿ. ಅವನಿಗೆ ಇಲ್ಲಿ ಹಾಸ್ಟೆಲ್ ಬಿಟ್ಟಿರೋದ್ರಿಂದ ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ಬೇಗ ಮಾಡೋ ಅಂಥದ್ದೇನಿಲ್ಲ. ಸೊ ಲೇಟಾಗಿ ಮಾಡಿದ್ರೂ ನಡೆಯುತ್ತೆ. ಅಂದರೆ ಹಾಸ್ಟೆಲ್ಗೆ ಯಾಕೆ ಬಿಟ್ಟಿರ್ಬೋದು ಅಂತ ನೀವು ಕೇಳ್ಬೋದು. ಏನಿಲ್ಲ, ಸ್ವಲ್ಪ ಅವನು ಹಠ ಜಾಸ್ತಿ ಇದೆ. ಸ್ವಲ್ಪ ಡಿಸಿಪ್ಲಿನ್ ಕಲೀಲಿ. ಮತ್ತು ಅಂದರೆ ಬೇಕು ಅಂದರೆ ಇದು ಬೇಕು ಅಂದರೆ ಬೇಕೇ ಬೇಕು. ಈ ರೀತಿ ಆಚೆದು ಎಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಲ್ಲ ಕಂಟ್ರೋಲ್ ಮಾಡೋಣ ಅಂತ ಇದೊಂದು ವರ್ಷ ನೋಡೋಣ ಅಂದ್ಬಿಟ್ಟಿದೆ. ಬಿಟ್ಟಿದ್ದೀವಿ. ಆದರೆ ಅವನಿಗೆ ಬಿಟ್ಟಿರೋಕ್ಕೆ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ. ತುಂಬಾ ಕಷ್ಟ ಆಗ್ತಾಯಿದೆ. ಇದೊಂದು ವರ್ಷ ಇರಲಿ ಅಂತ ಬಿಟ್ಟಿದ್ದೀವಿ. ಹೆಂಗಿದೆ ಮನೆ ಅಂದರೆ ಇವಾಗ ತುಂಬ ಸೈಲೆಂಟಾಗಿದೆ. ಒಂದು ಸೂಜಿ ಬಿದ್ದರೂ ಗೊತ್ತಾಗುತ್ತೆ, ಅಷ್ಟು ಸೈಲೆಂಟಾಗಿದೆ. ತುಂಬ ಬೇಜಾರಾಗ್ತಾಯಿದೆ. ಬಿಟ್ಟಿರೋಕ್ಕಾಗ್ತಾಯಿಲ್ಲ, ಕಷ್ಟ ಆಗ್ತಾಯಿದೆ. ಬಟ್ಟು ಇದೊಂದು ವರ್ಷ ನೋಡಿಬಿಟ್ಟಿದೆ. ನೆಕ್ಸ್ಟ್ ಇಯರು ಕರ್ಕೊಂಬರೋಣ ಅಂದ್ಬಿಟ್ಟಿದೆ. ಇದೊಂದು ವರ್ಷ ಬಿಟ್ಟಿದ್ದೀವಿ. ಸ್ವಲ್ಪ ಡಿಸಿಪ್ಲಿನ್ ಕಲೀಲಿ. ಮತ್ತು ಬರೀ ಓದೋದೊಂದೇ ಮುಖ್ಯ ಅಲ್ಲ, ಸ್ವಲ್ಪ ಆಚೆ ಕಡೆ ಹೆಂಗಿದೆ ಇಂಡಿಪೆಂಡೆಂಟಾಗೂ ಇರಬೇಕಲ್ಲ ಅವರು. ಅದಕ್ಕೋಸ್ಕರ ಸ್ವಲ್ಪ ಇದೊಂದು ವರ್ಷ ಇರಲಿ ಅಂದ್ಬಿಟ್ಟಿದೆ. ಬಿಟ್ಟಿರೋದಷ್ಟೇ, ಬೇರೆ ಏನೂ ರೀಸನ್ ಇಲ್ಲ. ಇವಾಗ ನಾನು ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದಾಯಿತು. ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟಿದೆ. ಈ ಕಡೆ ಏನಾದರೂ ಈ ರೀತಿ ಪೂಜೆ ಏನಾದ್ರು ಮಾಡಬೇಕಾದ್ರೆ ಬೇಗ ನಾಷ್ಟಕ್ಕೆ ಬಂದುಬಿಡ್ತಾರೆ. ಇಲ್ಲ ಬೇಗ ನಾನು ಅರ್ಜೆಂಟ್ ಇದೆ, ಕೆಲಸ ಇದೆ, ಹೋಗಬೇಕು ಅಂತ ಹೇಳಿ ಶುರು ಮಾಡ್ಕೊಂಡ್ಬಿಡ್ತಾರೆ. ಸರಿ ಆಯಿತು ಅಂದ್ಬಿಟ್ಟಿದೆ. ನನಗೆ ಕೆಲಸ ಇದೆ, ಹೋಗಬೇಕು, ನನಗೆ ಏನು ಮಾಡಿದ್ದೀರಾ ಅಂತೇಳಿ ಕೇಳ್ತಾಯಿದ್ರು. ಒಂದೊಂದು ದಿನ ಹೇಗೆ ಅಂದರೆ ಮಾಡಿಟ್ಕೊಂಡ್ರೂ ತಿನ್ನೋದಕ್ಕೆ ಬರೋದಿಲ್ಲ. ಇಲ್ಲ ನಂಗೆ ಬೇಡ ಅಂತ ಹೋಗ್ಬಿಡ್ತಾರೆ. ಇವತ್ತು ನನಗೆ ಟೈಮ್ ಆಗ್ತಾಯಿದೆ ಅಂದರು. ಸರಿ ಆಯಿತು ಅಂದ್ಬಿಟ್ಟಿದೆ. ಕಡಲೆಪುರಿ ಇತ್ತು, ಕಡಲೆಪುರಿ ಮಾಡ್ಕೊಂಬಿಡೋಣ, ಎಲ್ರಿಗೂ ಆಗುತ್ತೆ, ಬೇಗನೂ ಆಗುತ್ತೆ ಅಂದ್ಬಿಟ್ಟಿದೆ. ನಾನು ಕಡಲೆಪುರಿ ಮಾಡ್ಕೊಳ್ತಾ ಇದ್ದೀನಿ. ಇದು ವಿತೌಟ್ ಆನಿಯನ್ನು ನಮ್ಮ ಮನೆಯವ್ರಿಗೆ, ಅವರು ಆನಿಯನ್ ತಿನ್ನೋದಿಲ್ಲ. ವಿತೌಟ್ ಆನಿಯನ್ ಅವ್ರಿಗೆ ಮಾಡಿಕೊಟ್ಬಿಟ್ಟಿದೆ. ನಾವು ಆನಿಯನ್ ಹಾಕ್ಕೊಂಡು, ಸೊ ನಮ್ಮ ಮಾವರು ಬಂದರು ಹಾಗೆ ನಾಷ್ಟಕ್ಕೆ. ಅವರು ಸರಿ ಮಾಡಿಕೊಟ್ಬಿಡೋಣ ಮಾಡಿಕೊಟ್ಟೆ, ನಮ್ಮ ಮಿಕ್ಕಿದ್ದು ದೇವ್ರ ಪೂಜೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ. ಸೊ ಅವರಿಗೂ ಮಾಡಿಬಿಟ್ಟಿದೆ. ಇವಾಗ ಹಾಲು ಬಿಸಿ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಪ್ರಸಾದನೂ ಮಾಡ್ಕೊಂಬಿಡೋಣ. ಹೇಗಿದ್ದರೂ ಕಿಚನ್ ಒಳಗಡೆ ಬಂದುಬಿಟ್ಟಿದ್ದೀನಿ. ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ. ಸೊ ಪ್ರಸಾದ ಮಾಡ್ಕೊಂಬಿಡ್ತೀನಿ. ಇವಾಗ ನಮ್ಮ ಅತ್ತೆ ಮಾವರಿಗೂ ಇಲ್ಲಿ ಬ್ರೇಕ್ಫಾಸ್ಟ್ ಅವ್ರಿಗೂ ಕೊಟ್ಬಿಟ್ಟಿದೆ. ನಾನಿವಾಗ ಪ್ರಸಾದ ಮಾಡ್ಕೊಳ್ತೀನಿ. ಸುಮ್ಮನೆ ಪ್ರಸಾದ ಮಾಡಿದ್ರೆ ಯಾರೂ ತಿನ್ನೋದಿಲ್ಲ. ಅಲ್ಲೇ ಇಟ್ಟು ಲಾಸ್ಟಲ್ಲಿ ತೊಗೊಂಡೋಗಿ ಗಿಡದ ಕೆಳಗಡೆ ಬಿಸಾಕಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಒಂದು 2 ಟೀ ಸ್ಪೂನ್ ಅಷ್ಟು ರವೆ ಹಾಕ್ಕೊಂಡಿದ್ದೀನಿ. ಉಪ್ಪಿಟ್ಟಿನ ರವೆ ಬರುತ್ತಲ್ವ. ಸೊ ಉಪ್ಪಿಟ್ಟಿನ ರವೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೈ ಮಾಡ್ಕೊಂಡ್ಬಿಟ್ಟಿದೆ. ಇವಾಗ ತುಪ್ಪದಲ್ಲಿ ರವೆನ ಫ್ರೈ ಮಾಡಿಕೊಂಡು 1 ಗ್ಲಾಸ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಗ್ಲಾಸ್ ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಒಂದು ಏಲಕ್ಕಿ ಕಾಯಿ ಮತ್ತು ಬೆಲ್ಲ ಯೂಸ್ ಮಾಡಿದ್ದೀನಿ. ನಾನು ಸಕ್ಕರೆ ಯೂಸ್ ಮಾಡಿಲ್ಲ. ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ಬಿಟ್ಟಿದೆ. ಬೆಲ್ಲ ಕರಗೋವರೆಗೂ ಸ್ವಲ್ಪ ಕುದಿಸ್ಕೊಂಡ್ರೆ ಸೊ ಇಲ್ಲಿ ಪ್ರಸಾದ ರೆಡಿ ಆಯಿತು. ಪ್ರಸಾದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಇಲ್ಲಿ ಪ್ರಸಾದ ರೆಡಿ ಮಾಡ್ಕೊಂಡ್ಬಿಟ್ಟಿದೆ. ನಾನಿವಾಗ ಇನ್ನು ಮಿಕ್ಕಿರೋ ದೇವ್ರ ಕೆಲಸನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಬಿಡ್ತೀನಿ. ನೋಡ್ಬೋದು ಇವಾಗ ದೇವ್ರ ವಿಗ್ರಹಗಳೆಲ್ಲ ಇವಾಗ ಅರಿಶಿನ ಕುಂಕುಮ ಇಟ್ಬಿಟ್ಟಿದೆ. ದೇವ್ರ ವಿಗ್ರಹಗಳಿಗೆ ನಾನು ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಇವಾಗಲೂ ಕೂಡ ವಾಯ್ಸು ಅಷ್ಟು ಕಂಟಿನ್ಯೂಗೆ ಆಗ್ತಾಯಿಲ್ಲ ಮಾತಾಡೋದಕ್ಕೆ. ಸ್ವಲ್ಪ ನಿಮಗೆ ಗೊತ್ತಾಗ್ತಾ ಇರ್ಬೋದು ಚೇಂಜ್ ಆಗಿದೆ ಅಂತ ಹೇಳಿ. ಇವಾಗ ಸ್ವಲ್ಪ ಪರವಾಗಿಲ್ಲ. ಇವಾಗ ಅದೇ ಸ್ವಲ್ಪ ಇವಾಗ ವೆದರು ಚೇಂಜ್ ಆಗ್ತಾ ಇರುತ್ತಲ್ವ, ಇವಾಗ ಅದಕ್ಕೋಸ್ಕರ ಸ್ವಲ್ಪ ಗಂಟಲು ಹಿಡ್ಕೊಂಡಂಗಾಗಿತ್ತು. ಸೊ ಇವಾಗ ದೇವ್ರ ಮುಂದೆ ದೀಪವನ್ನು ಹಚ್ಕೊಂಡ್ಬಿಟ್ಟಿದೆ. ಕಳಸ ಇಟ್ಕೊಳ್ತೀನಿ. ಕಳಸ ಇಟ್ಕೊಂಡು ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಇವಾಗ
ದಲ್ಲೂ ತುಂಬ ಜನ ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ಕೊಳ್ತಾರೆ. ಸೊ ನಾನಿಲ್ಲಿ ಆ ರೀತಿ ಎಲ್ಲ ಏನು ಪೂಜೆ ಮಾಡ್ತಾ ಇಲ್ಲ. ಬಟ್ ಮಾಮೂಲಿ ಯಾವಾಗಲೂ ನಾನು ಶುಕ್ರವಾರ ಯಾವ ರೀತಿ ಪೂಜೆ ಮಾಡ್ಕೊಳ್ತೀನಿ ಆ ರೀತಿ ನಾನು ಪೂಜೆ ಮಾಡಿಕೊಂಡು ಇವಾಗ ಕಳಸ ಇಟ್ಕೊಳ್ತೀನಿ. ಕಳಸ ಇಟ್ಕೊಂಡು ನಾನು ಮಾಮೂಲಿ ಪೂಜೆ ಮಾಡ್ಕೊಳ್ತೀನಿ. ಇವಾಗ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಳ್ತೀನಿ. ದೇವ್ರ ಮುಂದೆ ಡೈಲಿ ನಾನು ರಂಗೋಲಿ ಹಾಕ್ತೀನಿ. ಸೊ ಇವಾಗೂ ಕೂಡ ರಂಗೋಲಿ ಹಾಕ್ಕೊಂಡ್ಬಿಟ್ಟಿದೆ. ಹೂವೆಲ್ಲ ಇಟ್ಟು ದೇವ್ರಿಗೆ ಪೂಜೆ ಮಾಡ್ಕೊಬಿಡ್ತೀನಿ. ನೋಡ್ಬೋದು ನೀವಿಲ್ಲಿ ಈ ಹೂವು ತುಂಬ ಬಿಟ್ಟಿತ್ತು, ಕಣ್ಗೋಲ್ ಹೂವು ಅಂದ್ಬಿಟ್ಟಿದೆ, ತುಂಬ ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಕಿತ್ಕೊಬಂದಿದ್ನೆಲ್ಲ ಎಲ್ಲ ದೇವ್ರಿಗೂ ಒಂದೊಂದು ಇಟ್ಬಿಟ್ಟಿದೆ. ಮಿಕ್ಕಿತ್ತು ಅದಕ್ಕೆ ಕಟ್ಬಿಟ್ಟಿದೆ. ಹಾರ ಮಾಡಿ ದೇವ್ರಿಗೆ ಹಾಕೋಣ ಅಂದ್ಬಿಟ್ಟಿದೆ. ಕಟ್ಬಿಟ್ಟಿದೆ. ನಾನು ಕಳ್ಸಕ್ಕೆ ಹಾಕ್ಕೊಂಡೆ. ಇದು ರಿಯಲಿ ಹಾಗೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಹೂವು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಮೇಲೆ ಹಾಕಿದ್ರೆ. ಇದು ವಿಡಿಯೋದಲ್ಲಿ ಒಂದು ಸ್ವಲ್ಪ ಚೇಂಜ್ ಥರ ಕಾಣಿಸ್ತಾ ಇದೆ. ಸೊ ಪ್ರಸಾದ ಕೂಡ ನೋಡ್ಬೋದು ನೀವಿಲ್ಲಿ ರೆಡಿಯಾಗಿದೆ. ಸಿಂಪಲ್ಲಾಗಿ ಪ್ರಸಾದವನ್ನು ಮಾಡ್ಕೊಂಡಿದ್ದು ಆಯಿತು. ತೊಗೊಬಂದು ದೇವ್ರ ಮುಂದೆ ಇಟ್ಬಿಟ್ಟಿದೆ. ಇವಾಗ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಕಡ್ಡಿ ಹಚ್ಚಿಬಿಟ್ಟಿದೆ ಕರ್ಪೂರ ಬೆಳಗ್ಗೆ. ಸೊ ಪೂಜೆ ಮಾಡಿಕೊಂಡು ಇವತ್ತು ಶುಕ್ರವಾರದ ಪೂಜೆ ಇಷ್ಟಾಗಿತ್ತು. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಬ್ರೇಕ್ಫಾಸ್ಟು ಮಾಡ್ಕೊಂಡ್ಬಿಡ್ತೀನಿ. ಸೊ ಇಷ್ಟು ಮಾಡೋಷ್ಟರಲ್ಲೇ ಪೂಜೆ ಮುಗಿಸೋಷ್ಟರಲ್ಲೇ 10:30 ಆಗೋಯ್ತು. ಎಷ್ಟೇ ಬೇಗ ನಾವು ಮಾಡ್ಕೊಳ್ತೀವಿ, ಎಷ್ಟೇ ಬೇಗ ಎದ್ದು ನಾವು ಮಾಡ್ತೀವಿ ಅಂದರೂ ಟೈಮ್ ಆಗೇ ಆಗುತ್ತೆ. ಸೊ ಇವಾಗ ಇಷ್ಟ ಆಗಿತ್ತು ಇವತ್ತು ಶುಕ್ರವಾರದ ಪೂಜೆ. ಇವಾಗ ನಾನು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲಿ ಪಾಲಕ್ ಸೊಪ್ಪಿತ್ತು. ಸೊ ಸರಿ ಆಯಿತು, ಪಾಲಕ್ ಸೊಪ್ಪು ಹಾಕ್ಬಿಟ್ಟಿದೆ. ಮೊಸಪ್ಪು ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟಿದೆ. ಟೊಮೊಟೊ ತೊಗೊಂಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಈ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. 2 ಟೊಮೊಟೊ ಕಟ್ ಮಾಡಿಕೊಂಡು 1 ಆನಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನಿವಾಗ ಮಸಾಲೆ ಎಲ್ಲ ಏನೂ ಹಾಕ್ಕೊಳ್ತಾ ಇಲ್ಲ. ಜಾಸ್ತಿ ರುಬ್ಬೋದಾಗಲಿ ಮಸಾಲೆ ಪೌಡರ್ ಆಗಲಿ ಸಾಂಬಾರು ಪುಡಿ ಏನೂ ಹಾಕ್ಕೊಳ್ತಾ ಇಲ್ಲ. ಈಸಿಯಾಗಿ ಟೊಮೊಟೊ, ಈರುಳ್ಳಿ ಮತ್ತು ಹಸಿಮೆಣಸು ಇಷ್ಟನ್ನು ಹಾಕ್ಬಿಟ್ಟಿದೆ ಸಾಂಬಾರು ಮಾಡ್ಕೊಳ್ತೀನಿ. ಸಖತ್ತಾಗಿತ್ತು. ಟೇಸ್ಟು ತುಂಬ ಚೆನ್ನಾಗಿತ್ತು. ತುಂಬ ಕ್ವಿಕ್ಕಾಗುತ್ತೆ. ಈ ರೀತಿ ನೀವು ಅರ್ಜೆಂಟಲ್ಲಿ ಏನಾದ್ರು ಇದ್ದರೆ ಈ ರೀತಿ ಸಾಂಬಾರು ಮಾಡ್ಕೊಳ್ಬೋದು. ನಾನಿಲ್ಲಿ 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆನ 2 ಸಲ ವಾಶ್ ಮಾಡಿಬಿಟ್ಟಿದೆ. ಅದಕ್ಕೆ ಆನಿಯನ್ನು, ಟೊಮೊಟೊ ಮತ್ತು ಹಸಿಮೆಣಸು ಇಷ್ಟನ್ನು ಹಾಕ್ಕೊಂಡು ಇವಾಗ ಪಾಲಕ್ ಸೊಪ್ಪನ್ನು ವಾಶ್ ಮಾಡಿಟ್ಕೊಂಡಿದ್ದೆ, ಚಿಕ್ಕದಾಗಿ ಕಟ್ ಮಾಡಿಬಿಟ್ಟಿದೆ. ಸೊ ಅದು ಕೂಡ ಇವಾಗ ಕುಕ್ಕರ್ಗೆ ಹಾಕ್ಕೊಳ್ತೀನಿ. ಇದ್ರ ಜೊತೆ 1 ಕಪ್ಪಾಗಷ್ಟು ನನಗೆ ನುಗ್ಗೆ ಸೊಪ್ಪಿತ್ತು. ಸೊ ಅದು ಇನ್ನೇನು ಮಾಡೋದು, ಸ್ವಲ್ಪ ಇದೆ ಅಂದ್ಬಿಟ್ಟಿದೆ. ಅದು ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ 1 ಟೀ ಸ್ಪೂನಾಗಷ್ಟು ಜೀರಿಗೆ ತೊಗೊಂಡಿದ್ದೀನಿ, 1 ಟೀ ಸ್ಪೂನಾಗಷ್ಟು ಧನಿಯಾ ಪೌಡರು. ಸೊ ಇಷ್ಟೇ ಮಸಾಲೆ ಹಾಕ್ತಾ ಇರೋದು. 1 ಗೆಡ್ಡೆ ಬೆಳ್ಳುಳ್ಳಿ ಎಸಳು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ಬೋದು ಇದು ನುಗ್ಗೆ ಸೊಪ್ಪು ನಾನು ಇವಾಗ ಆ್ಯಡ್ ಮಾಡ್ತಾ ಇರೋದು. ನುಗ್ಗೆ ಸೊಪ್ಪು ಟೇಸ್ಟ್ ಏನೂ ಡಿಫ್ರೆಂಟ್ ಇಲ್ಲ. ಅಂದರೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದ್ದು. ನಾವು ನುಗ್ಗೆ ಸೊಪ್ಪು ಹಾಕಿವಿ ಅಂತ ಕಹಿಯಾಗಲಿ ಏನೂ ಅನ್ನಿಸ್ಲಿಲ್ಲ. ತುಂಬ ಚೆನ್ನಾಗಿತ್ತು. ನುಗ್ಗೆ ಸೊಪ್ಪು ಹಾಕಿದ್ರೂ ಮೊಸಪ್ಪು ಸಖತ್ತಾಗಿ ಬಂದಿತ್ತು. ಈ ಥರ ನೀವು ಕೂಡ ಟ್ರೈ ಮಾಡಿ. ಇವಾಗ ಹುಣಸೆಹಣ್ಣು ನೆನೆ ಹಾಕಿಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಹಾಕ್ಕೊಳ್ಳಿ. ಮೊಸಪ್ಪು ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಿ 3ರಿಂದ 4 ವಿಷಲು ಕುಕ್ಕರನ್ನು ಕೂಗಿಸ್ಕೊಂಡಿದ್ದಾಯಿತು. ಸೊ ಅನ್ನಕ್ಕೂ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ರೈಸು ಬಿಸಿ ರೈಸು ಆಗುತ್ತೆ ಈ ಕಡೆ ಅಂದ್ಬಿಟ್ಟಿದೆ ಇಟ್ಕೊಂಡು. ಸೊ ನೆಂಚ್ಕೊಳ್ಳೋದಕ್ಕೆ ಏನು ಮಾಡ್ಕೊಳ್ಳೋದು ಅಂತ ಹೇಳಿದ್ದು, ಸೈಡ್ಸ್ಗೆ ಏನಾರು ಸ್ವಲ್ಪ ಇರಬೇಕಲ್ಲ ಮೊಸಪ್ಪು ಅಂದರೆ. ಬಜ್ಜಿ ಎಲ್ಲ ಬೇಡ, ಗಂಟ್ಲೆಲ್ಲ ಹಾಳಾಗ್ಬಿಟ್ಟಿತ್ತಲ್ಲ ಮೊದಲೇ. ಅದಕ್ಕೋಸ್ಕರ ಹಾಗಲಕಾಯಿ ಇತ್ತು, ಅದು ಪಲ್ಯ ಹಾಗೆ ಡ್ರೈ ಫುಲ್ಲು ರೋಸ್ಟ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ. ನಾನು ಕಟ್ ಮಾಡಿಬಿಟ್ಟಿದೆ. ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪೌಡರು, ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕ್ಬಿಟ್ಟಿದೆ. ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಿದೆ. ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಕಹಿ ಏನೂ ಇಲ್ಲ ಆ ರೀತಿ. ಇಲ್ಲಿ ನೋಡ್ಬೋದು ಸೊಪ್ಪು ಕುಕ್ಕರು ತಣ್ಣಗಾಗಿದೆ. ಇವಾಗ ಚೆನ್ನಾಗೆ ಬೆಂದಿದೆ. ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ. ಸ್ಪೂನಲ್ಲೇ ಚೆನ್ನಾಗೆ ಸ್ವಲ್ಪ ಮಸ್ಕೊಂಡ್ಬಿಟ್ಟಿದೆ. ಹುಣಸೆಹಣ್ಣು ಹಿಂಡ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕು ನಿಮಗಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ಬಿಟ್ಟಿದೆ. ನೀವು ನೀರು ಆ್ಯಡ್ ಮಾಡ್ಬೋದು. ನಿಮಗೆ ಅಂದರೆ ಸಾಂಬಾರು ತಿಕ್ನೆಸ್ ಎಷ್ಟು ಬೇಕು ಅಂದ್ಬಿಟ್ಟಿದೆ ನೋಡಿಬಿಟ್ಟಿದೆ. ನೀವು ನೀರನ್ನು ಹಾಕ್ಕೊಳ್ಬೋದು. ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟಿದೆ. ಇವಾಗ ಸಾಂಬಾರು ಕುದಿಸ್ಕೋಬೇಕಾಗುತ್ತೆ. ಇದೊಂದು 3ರಿಂದ 4 ನಿಮಿಷ ಚೆನ್ನಾಗಿ ಸಾಂಬಾರು ಕುದಿಸ್ಕೊಂಡ್ರೆ ಇಲ್ಲಿ ಸಾಂಬಾರು ರೆಡಿ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇತ್ತು. ಸಾಂಬಾರು ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಒಗ್ಗರಣೆ ಲಾಸ್ಟ್
ಇವಾಗ ಫೈನಲಿ ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ, ಬಿಸಿ ಬಿಸಿ ಅನ್ನ. ಸಾಂಬಾರು ಒಗ್ಗರಣೆ ಹಾಕ್ಕೊಂಡಿದ್ದಾಯಿತು. ಏನಿಲ್ಲ, ಸಾಸಿವೆ ಮತ್ತು ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡ್ಬಿಟ್ಟಿದೆ. ಒಗ್ಗರಣೆ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಇವಾಗ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನೀವು ಕೂಡ ಈ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿತ್ತು. ಚಟ್ನಿ ಪುಡಿ, ಚಟ್ನಿ, ಉಪ್ಪಿನಕಾಯಿ, ಹಾಗಲಕಾಯಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಇಟ್ಕೊಂಡ್ಬಿಟ್ಟಿದೆ. ಸಾಂಬಾರು ಹಾಕ್ಕೊಂಡು ಸೌತೆಕಾಯಿ ಇಟ್ಕೊಂಡು ಊಟ ಮಾಡ್ತೀನಿ. ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ಸಾಂಬಾರು ಹಾಕ್ಕೊಂಡು ಉಪ್ಪಿನಕಾಯಿ, ಚಟ್ನಿ ಪುಡಿ, ಮತ್ತು ಸೌತೆಕಾಯಿ ಈ ರೀತಿ ನೆಂಚ್ಕೊಳಕ್ಕೆ ಇಟ್ಕೊಂಡು ಊಟ ಮಾಡ್ತಾಯಿದ್ರೆ ಸಖತ್ತಾಗಿರುತ್ತೆ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತು ಹೇಗಿತ್ತು ಇವತ್ತಿನ ವಿಡಿಯೋ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ, ಶುಕ್ರವಾರದ ವಿಡಿಯೋ. ನಂದು ಇವತ್ತು ಇಷ್ಟ ಆಗಿತ್ತು. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.